ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಫಸ್ಟ್ ಡೇ ಲಾಗ್ ಮಾಡ್ತಾ ಇರೋದು. ಮನೆಯಲ್ಲಿ ಪೂಜೆ ಇತ್ತು, ಪೂಜೆ ಎಲ್ಲ ಮುಗಿಸಾಗಿದೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡಿ ದೇವ್ರ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ಒಂದು ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಮ್ಮ ಮನೆ ದೇವ್ರ ಮನೆ. ಪೂಜೆ ಎಲ್ಲ ಆಗಿದೆ, ಕಿಚನ್ ಎಲ್ಲ ಕ್ಲೀನ್ ಆಗಿದೆ. ನಾವು ಯಾವಾಗಲೂ ಅಡುಗೆ ಲೇಟಾಗೇ ಮಾಡೋದು, ಯಾಕೆಂದರೆ ಅಕ್ಕನೇ ಅಡುಗೆ ಮಾಡೋದು. ಪಾಪು ಅಳ್ತಾ ಇದ್ದಾನೆ, ಆಟ ಆಡಿಸ್ತಾಳೆ ಅಕ್ಕ. ಹಾಗಾಗಿ ನಾನು ಫಸ್ಟೇ ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಅಕ್ಕನ ಮಗ ಟ್ಯೂಷನಿಗೆ ಹೋಗಿದ್ದಾನೆ. ಅವನು ಬಂದು ಕೆಳಗಡೆ ಕೂಗ್ತಾ ಇದ್ದಾನೆ. ಅವ್ನು ಮೇಲೆ ಬಾ ಅಂದರೆ ಬರ್ತಾಯಿಲ್ಲ. ಮನೇಲಿ ದೇವ್ರ ಫೋಟೋ ಒಡೆದೋಗಿದೆ. ಹೆಂಗಿದ್ರು ಇವತ್ತೊಂದು ದೇವ್ರ ಫೋಟೋ ತರೋಣ ಅಂತ ಹಂಗೆ ಶಾಪಿಂಗ್ ಮಾಡೋದಿದೆ, ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ. ಇವನು ನಮ್ಮ ಅಕ್ಕನ ಮಗ. ಇವನು ಕರ್ಕೊಂಡು ನಾನು ಹೊರಟೆ. ಕೆಳಗಡೆ ಹೋದಾಗ ಕತ್ಲಾಗಿದೆ, ಲೈಟ್ ಆನ್ ಮಾಡಿಲ್ಲ, ಹಂಗಾಗಿ ಅವ್ನು ಮೇಲೆ ಬರಲ್ಲ. ಎವ್ರಿಡೇ ಅವನ್ನ ನಾವೇ ಕರ್ಕೊಂಡೋಗಕ್ಕೆ ಬರಬೇಕು. ಲೈಟ್ ಆನ್ ಮಾಡಿ ಅವ್ನು ಕರ್ಕೊಂಡು ಹೋಗ್ಬೇಕು. ಅವನಿಗೆ ಕತ್ಲಂದರೆ ತುಂಬ ಭಯ ಪಡ್ತಾನೆ. ಹಂಗಾಗಿ ಲೈಟ್ ಆನ್ ಮಾಡಿಕೊಂಡೆ ಅವನಿಗೆ ಒಳಗೆ ಬಾ ಅಂತ ಕರೀತಾ ಇದ್ದೀನಿ. ಅವನು ಬರ್ದಂಗೆ ಅಲ್ಲೇ ಗೇಟ್ ಹತ್ರನೇ ನಿಂತ್ಕೊಂಡಿದ್ದಾನೆ, ಯಾಕಂದರೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅವನಿಗೆ ಆಲ್ರೆಡಿ ಗೊತ್ತಾಗಿದೆ. ಹಂಗಾಗಿ ಅಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀಯಾ ಅಂತ ಕೇಳ್ದ. ಬಂದಿದ್ದ ಕೂಡ ಫಸ್ಟ್ ಫೋನ್ ನೋಡ್ದ. ವಿಡಿಯೋ ಮಾಡ್ತಾಯಿದ್ದೀಯಾ ನೀನು ಅಂತ ಹೇಳ್ದ. ಹಂಗೆ ಶಾಪಿಂಗ್ ಹೋಗೋಣ ಅಂದೆ. ಅಕ್ಕನೂ ಕೆಳಗಡೆ ಬಂದಳು. ಈ 3 ಜನನೂ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ನಮ್ಮ ಅಕ್ಕನ ಮಗ ಚಿಕ್ಕವನು, ಅವನು ದೊಡ್ಡವನು. ಹಂಗೆ ಹೊರಟಿದ್ದೀವಿ. ದೇವಸ್ಥಾನದ ಹತ್ರ ಹೋದ್ವು. ಅಲ್ಲಿ ಇವತ್ತು ಪೂಜೆ ಇದೆ. ಆಮೇಲೆ ಹೋಗೋಣ ದೇವಸ್ಥಾನಕ್ಕೆ. ಫಸ್ಟ್ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ನಮ್ಮ ಪಾಪು ಜೊತೆ ಹೊರಟೆ. ಹಂಗೆ ಹೋಗ್ತಾ ಒಂದು ರೋಡಲ್ಲಿ ಆಟೋ ಮೇಲೆ ಸಾಲು ನೋಡಿದೆ, ಇಷ್ಟ ಆಯಿತು. ಬೇಡಿ ತಿಂದರೆ ನೀಡಿದಷ್ಟು, ದುಡಿದು ತಿಂದರೆ ಸಾಕಾಗುವಷ್ಟು ಅಂತ ಬರೆಸಿದ್ರು. ಈ ಥರ ಎಲ್ಲ ಬರ್ಸೋರು ನಮ್ಮ ಆಟೋ ಅಣ್ಣಗಳೇ. ಇಷ್ಟ ಆಯಿತು, ಅರ್ಥನೂ ಇದೆ. ಹಂಗೆ ದೇವ್ರ ಫೋಟೋ ತಗೊಂಬರೋಣ ಅಂತ ಶಾಪಿಗೆ ಬಂದ್ವು. ಅಕ್ಕ ಯಾವ ಫೋಟೋ ಬೇಕು ಅದನ್ನ ಆರಿಸ್ಕೊತಾ ಇದ್ದಾಳೆ. ಅವಳು ಇಷ್ಟ ಆಗಿದ್ದು ತಗೊಂಡ್ಳು ಫೋಟೋನ. ದೇವ್ರ ಮನೆ ಚಿಕ್ಕದಿರಲಿಲ್ಲ, ಹಂಗಾಗಿ ಚಿಕ್ಕ ಫೋಟೋ ಎತ್ಕೊಂಡ್ಳು. ಅಕ್ಕನ ಮಗ ಬುಗ್ರಿ ಕೇಳ್ತಾ ಇದ್ದಾನೆ. ಅಕ್ಕ ಬೇಡ, ಸುಮ್ಮನೆ ವೇಸ್ಟ್ ಮಾಡ್ತಾನೆ, ಆಲ್ರೆಡಿ ತಗೊಂಡಿದ್ದಾನೆ, ಕಳ್ದಾಕಿದ್ದಾನೆ, ವೇಸ್ಟ್ ಮಾಡ್ತೀಯ ಅಂದ. ವೆಜಿಟೇಬಲ್ ತಗೊಂಬರೋಣ ನಡಿ ಅಂತ ಕರ್ಕೊಂಡೋಗಿ ವೆಜಿಟೇಬಲ್ ತಗೊತಾ ಇದ್ದಾಳೆ. ಅವಳು ಬೆಳಿಗ್ಗೆ ಏನೇನು ತಿಂಡಿ ಬೇಕು ವೆಜಿಟೇಬಲ್ ಅವಳೇ ಆರಿಸ್ಕೊತಿದ್ದಾಳೆ. ಅದಕ್ಕಿಂತ ಮುಂಚೆ ಅವ್ನು ಚಿಕ್ಕವನಿದ್ದಾನಲ್ಲ, ಅವನು ಟೊಮೊಟೊ ಹಣ್ಣೆಲ್ಲ ಎಳ್ದು ಅವ್ರ ಅಮ್ಮನಿಗಿಂತ ಮುಂಚೆ ಫಾಸ್ಟಾಗಿ ಅವನೇ ತೊಗೊತಾ ಇದ್ದಾನೆ. ಎಲ್ಲ ಕೆಳಗೆ ಬೀಳಿಸ್ಬಿಟ್ಟ. ಅಂಗಡಿ ಹಣ್ಣ ರೆಗ್ಯುಲರಾಗಿ ಇಲ್ಲೇ ತೊಗೊಂಡೋದಲ್ಲ, ಹಂಗಾಗಿ ನಮಗೇನು ಹೇಳಲಿಲ್ಲ. ಪಾಪು ತಾನೇ ಅಂತ ಸುಮ್ಮನಾದ. ಹಂಗೆ ನಮ್ಮ ಪಾಪುನ ಆಟ ಆಡಿಸ್ತಾ ಇದ್ದೀನಿ ನಾನು. ಇವನು ಪಲಾವ್ ಮಾಡಿಕೊಡು ಅಮ್ಮ, ಪಲಾವಿಗೆ ಬಟಾಣಿ ತಗೋ ಅಂತ ಹೇಳ್ತಾ ಇದ್ದ. ಅವಳಿಗೆ ಏನೇನು ಬೇಕೋ ಅವನ್ನೆಲ್ಲ ತಗೊತಾ ಇದ್ಲು. ನಾನೇ ಒಂದು ಚೋಟನ ಆಟ ಆಡಿಸ್ತಾ ಇದ್ದೆ, ಎಲ್ಲ ತಗೊಂಡ್ಲು. ಇವನು ಇದಾನಲ್ಲ ದೊಡ್ಡವನು, ಏನು ಮಾಡಿದ್ದಾನೆ ಅಂದರೆ ಅಮೌಂಟ್ ಕೊಡೋದಕ್ಕಿಂತ ಮುಂಚೆನೇ ಬಾಳೆಹಣ್ಣು ಎತ್ಕೊಂಡು ತಿಂತಾ ಇದ್ದಾನೆ. ಪಾನಿಪುರಿ ತಿನ್ನಬೇಕು ಅಂತ ಪಾನಿಪುರಿ ತಿನ್ನೋಕ್ಕೆ ಬಂದವು. ಅಕ್ಕ ನಾವು ತಿನ್ನಲ್ಲ, ನೀನು ತಿನ್ನು ಅಂತ ಹೇಳಿದ್ಲು. ನಾನು ಫಸ್ಟ್ ಅಣ್ಣ ಯಾವಾಗ ಕೊಡ್ತಾನೋ ಅಂತ ಇದ್ದೆ. ಅಷ್ಟೊತ್ತಿಗೆ ಅಕ್ಕನ ಫ್ರೆಂಡ್ಗಳು ಬಂದರು. ಚಿಕ್ಕ ಪಾಪುನ ಮಾತಾಡಿಸ್ಕೊಂಡು ನಿಂತಿದ್ದಾರೆ. ನಾನು ಎಷ್ಟೊತ್ತಿಗೆ ಕೊಡ್ತಾನಪ್ಪ ಅಂತ ಕಾಯ್ತಾ ಇದ್ದೀನಿ. ಪಾನಿಪುರಿ ಆಲ್ರೆಡಿ ಕೊಟ್ಟ. ಅವನು 2 ಪ್ಲೇಟ್ ಪಾನಿಪುರಿ ಗೋಲ್ಗಪ್ಪ ನಾನು ತಿಂದೆ. ಹಂಗೆ ನಮ್ಮ ಪಾಪು ಜೊತೆನೇ ಆಟ ಆಡ್ತಾಯಿದ್ಲು ಒಂದು ಚೋಟು ಹುಡುಗಿ. ಅವಳನ್ನ ಮಾತಾಡಿಸ್ಕೊಂಡು ಅವರಿಗೆಲ್ಲ ಹಾಯ್ ಹೇಳಿ ಬಾಯ್ ಹೇಳಿ ಹೊರಟು. ಹಂಗೆ ಒಂದು ಸ್ವಲ್ಪ ಬೆಳಗ್ಗೆ ಟಿಫನಿಗೆ ಪಾಸ್ತಾ ಮಾಡ್ತೀನಿ ಅಂದ್ಲು. ಈ ಪಾಸ್ತಾ ತೊಗೊಳ್ತಾ ಇದ್ದಾಳೆ ಅಕ್ಕ. ನೆಕ್ಸ್ಟ್ ನಾನು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗಣಪತಿ ಕೈ ಮುಗ್ದು ಅಲ್ಲಿರೋ ಚಿಕ್ಕ ಮಕ್ಕಳನ್ನೆಲ್ಲ ಆಟ ಆಡಿಸಿ ಅಲ್ಲಿಂದ ನಾನು ಪಾಪು ಕರ್ಕೊಂಡು ಮನೆಗೆ ಬಂದೆ. ಅಕ್ಕ ಇನ್ನೂ ಲೇಟಾಗಿ ಬರ್ತಾಳೆ. ಇವನು ಬೇರೆ ಆಟ ಮಾಡ್ತಾಯಿದ್ನ. ಇವನು ಕರ್ಕೊಂಡು ನಾನು ಮನೆಗೆ ಬಂದೆ. ಕೈ ಬೇರೆ ನೋವ್ತಾ ಇತ್ತು, ಇವನು ನಿಂತ್ಕೊಳಕ್ಕಾಗಲ್ಲ ದೇವಸ್ಥಾನ ಹತ್ರ ಅಂತ ಇವನ್ನ ಕರ್ಕೊಂಡು ನಾನು ಮನೇಲಿ ಬಂದೆ. ಇವನು ತುಂಬಾ ಹಠ ಮಾಡ್ತಾನೆ. ಮನೆಗೆ ಬಂದೆ, ಪ್ರಸಾದ ಸಿಗಲಿಲ್ಲ ಅಂತ ಬೇಜಾರಾಯಿತು. ಆಲ್ರೆಡಿ ನಮ್ಮ ಅಕ್ಕನ ಮಗ ತಗೊಂಬಂದ. ನಂಗೆ ಮಿಸ್ ಆಯ್ತಲ್ಲ ಅಂತ ಫೀಲ್ ಆಯ್ತಿತ್ತು. ಆದರೆ ದೇವ್ರ ಪ್ರಸಾದ ಸಿಗಬೇಕು ಅಂದರೆ ಸಿಕ್ಕೇ ಸಿಗುತ್ತೆ. ನನಗೂ ಸಿಕ್ತು ನಮ್ಮ ಅಕ್ಕನ ಮಗನಿಂದ. ತಿನ್ಕೊಂಡು ಕೂತಿದ್ದೆ. ಅವನು ಬಂದ. ಬಾಯ್ ಮಾಡ್ತಾ ಅವನು ಒಂದು ಹಾಯ್ ಹೇಳೋ ಅಂದರೆ ನೋಡಿ ಅಲ್ಲಿ ಹೆಂಗೆ ಮಾಡ್ತಾನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.